ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೇಗಿದ್ದೀರಿ ಮೇಡಮ್ ಅಂತ ಕೇಳಿದ್ರಿ, ಚೆನ್ನಾಗಿದ್ದೇವೆ ಅಂತ ಹೇಳ್ತೇವೆ. ಹಾಗೆ ಎಲ್ಲರೂ ಕಾಂಗ್ರೆಸ್ನವರು ಕೇಳಿದ್ರೆ ಹೇಗಿದೆ ಆಡಳಿತ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅದು ಯಾವ ರೀತಿ ಚೆನ್ನಾಗಿದೆ ಅಂತ ಅವ್ರ ಹತ್ರ ವಿವರಣೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನೀವು ನಾನು ಹೇಳೋದಕ್ಕಿಂತ ಇವತ್ತು ಜನಸಾಮಾನ್ಯರು ಬಹಳಷ್ಟು, ಯಾಕೆಂದ್ರೆ ಇವರು ಆಡಳಿತಕ್ಕೆ ಬಂದ 1 ವರ್ಷದಲ್ಲಿ ನನಗೂ ಒಂಥರ ಖುಷಿ ಆಯಿತು. ಅಂದರೆ ನೋಡೋಣ, ಗ್ಯಾರಂಟಿ ಬಹಳ ದೊಡ್ಡ ಟಾರ್ಗೆಟ್ ಅವ್ರದ್ದು, ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಗ್ಯಾರಂಟಿ ಕೊಟ್ಟರು, ನಾವು ಏನು ಮಾತಾಡಿಲ್ಲ ಆಗ, ಅವರ ನ್ಯೂನತೆಯ ಬಗ್ಗೆ ಎತ್ತಿ ತೋರಿಸಲಿಲ್ಲ, ಗ್ಯಾರಂಟಿಯಲ್ಲಿ ಬ್ಯುಸಿ ಇದ್ದಾರಂತ. ಆಮೇಲೆ ಹಂತ ಹಂತವಾಗಿ ಹೋದಂಗೆ ಗ್ಯಾರಂಟಿಗೆ ಅವರು ತೆಗೆದುಕೊಂಡ ದುಡ್ಡು ಎಲ್ಲಿಂದ, ಆಮೇಲೆ ಯಾವ ರೀತಿ ಗ್ಯಾರಂಟಿಯನ್ನು ಯಾರಿಗೆಲ್ಲ ಕೊಟ್ಟರು, ಆಮೇಲೆ ಯಾವ ಅಭಿವೃದ್ಧಿಯನ್ನು ಇವರು ತಗೊಂಡ್ರು ಅಂತ ಹೇಳಿದರೆ ಯಾವ ಅಭಿವೃದ್ಧಿಯನ್ನು ಇವರು ಮಾಡಿಲ್ಲ. ಬರೀ ಒಂದು ಎಲ್ಲೂ ಹೋದರೂ ಕೂಡ ನಾನು ಗ್ಯಾರಂಟಿ ಕೊಟ್ಟೆ, ಹೆಣ್ಮಕ್ಕಳು ಫ್ರಿಡ್ಜ್ ತಗೊಂಡ್ರು, ಹೆಣ್ಮಕ್ಕಳು ಟ್ರ್ಯಾಕ್ಟರ್ ತಗೊಂಡ್ರು, ಹೆಣ್ಮಕ್ಕಳು ಪಾರ್ಟಿ ಮಾಡಿದ್ರು, ಇದನ್ನೇ ಹೇಳುವಂಥದ್ದು ನೋಡಿದರೆ ಇದೇ ಕರ್ನಾಟಕದ ಜನರು ಇವರನ್ನು ಇವತ್ತು 140 ಸೀಟಿಗೆ ತಂದು ಇದ್ದಾರೆ. ಅವರು 135 ಕೊಟ್ಟರೆ ಇಂಡಿಪೆಂಡೆಂಟ್ ಎಲ್ಲ ಸೇರಿದರೆ, ಹಾಗಾದರೆ ಇವರ ಅಭಿವೃದ್ಧಿ ಇದೆಯಾ ಅಭಿವೃದ್ಧಿ ಎನ್ನುವ ಒಂದು ಎಚ್ಚರಿಕೆ ಗಂಟೆ ನಮ್ಮ ಮುಂದೆ ಬಂದಾಗ ನಾನು ಬಹಳ ಕೆಲವು ಅಧ್ಯಯನಗಳನ್ನು ಮಾಡ್ತಾ ಎಲ್ಲ ಡಿಪಾರ್ಟ್ಮೆಂಟ್ ನೋಡಿದರೆ ಎಲ್ಲ ಕೂಡ ಅಂಕಿಅಂಶಗಳನ್ನು ಸುಳ್ಳು ವಿಧಾನಸೌಧದಲ್ಲಿ ಹೇಳೋದು, ಒಂದು ಪೇಪರ್ ಇಟ್ಕೊಳ್ಳೋದು, ಅದು ಹಾಗೆ ಇದು ಹಿಂಗೆ ಹೇಳೋದು, ನಾವು ಹೌದಾ ಅಂತ ನೋಡೋದು. ಆದರೆ ಡಿಪಿಗೆ ಹೋದರೆ ಅದು ಅಲ್ಲವೇ ಇಲ್ಲ. ಆಮೇಲೆ ಮೊಬೈಲ್ ಇಟ್ಕೊಂಡು ಅದು ಹಾಗೆ ಇದೆ ಹೀಗೆ ಇದೆ ತೋರಿಸಿ ಮೊಬೈಲ್ ಕೊಡಿ ಅಂದರೆ ಕೊಡೋದಿಲ್ಲ. ಈ ರೀತಿ ವಿಧಾನಸೌಧದೊಳಗೆ ಕೂಡ ಮಂತ್ರಿಗಳು ಉತ್ತರವನ್ನು ಕೊಡುವಾಗ ಅಂಕಿಅಂಶಗಳನ್ನು ಸರಿಯಾಗಿ ಕೊಡದೆ ಬಾಲಿಶವಾಗಿ ಹೇಳಿಕೆಗಳನ್ನು ಕೊಡೋದು, ಮತ್ತೆ ಅಭಿವೃದ್ಧಿ ಅನ್ನೋದು ಇಲ್ಲ. ಗ್ಯಾರಂಟಿ ಕೊಡೋದ್ರ ಜೊತೆಗೆ ಅವರಿಗೆ ಹೆಣ್ಮಕ್ಳಿಗೆ ಒಂದು 2,000 ಕೊಡೋದು ಅಂದ್ರೆ ನಮಗೂ ಖುಷಿ, ಕೊಟ್ರಲ್ಲ ಅಂತ. ಆದ್ರೆ ಎಷ್ಟು ದುಡ್ಡನ್ನು ಅವರು ಬೇರೆ ರೀತಿಯಲ್ಲಿ ವಸೂಲಿ ಮಾಡಿದ್ರು, ಗಂಡು ಮಕ್ಕಳ ಕೈಯಿಂದ ಎಷ್ಟು ದುಡ್ಡು ವಸೂಲಿ ಮಾಡಿದ್ರು. ಒಬ್ಬ ಮಧ್ಯಮ ದರ್ಜೆಯ ಒಬ್ಬ ಯುವಕ ನನಗೆ ಪ್ರಶ್ನೆ ಮಾಡಿ ಕೇಳ್ತಾನೆ, ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಬಸ್ ಫುಲ್ ನಿಮ್ಗೆಯಾ, ನಮ್ಗೆ ಇನ್ನೊಂದು ಬಸ್ ಆದ್ರೂ ಬಿಡ್ಬೇಕಿತ್ತಲ್ಲ, ಏನು ಸರ್ಕಾರದಲ್ಲಿ ಇದ್ದುಕೊಂಡು ನೀವೇನು ಮಾಡ್ತೀರಿ ಅಂತ. ನಾನು ಸರ್ಕಾರ ನಿಮ್ದಲ್ಲದಿದ್ರೆ ನೀವು ವಿರೋಧ ಪಾರ್ಟಿಯಲ್ಲಿ ಇದ್ದೀರಿ, ನೀವು ಯಾಕೆ ಧ್ವನಿ ಎತ್ತುದಿಲ್ಲ ಅಂತ ನಮ್ಮನ್ನು ಟೀಕೆ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಸರ್ಕಾರವನ್ನು ಟೀಕೆ ಮಾಡಿದ್ರೆ ಏನಾಗುದಿಲ್ಲ ಅಂತ ಗೊತ್ತುಂಟು. ಈಗ ನಮ್ಮನ್ನು ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಜನರು, ನೀವು ಎದ್ದೇಳಿ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಕೂಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನೀವು ಒಂದು ಮಗು ಹುಟ್ಟಿದ್ರಿಂದ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಒಬ್ಬ ಶವಗಾರಕ್ಕೆ ಹೋಗುವ ತನಕ ಕೂಡ ಒಂದು ಲಂಚಾವತಾರ, ಆಮೇಲೆ ಸರ್ಕಾರಕ್ಕೆ ಕಟ್ಟಬೇಕಾದಂಥ ದುಡ್ಡುಗಳು 1 ಪಟ್ಟು 2 ಪಟ್ಟು 100 ಪಟ್ಟು ಡಬಲ್ ತ್ರಿಬಲ್ ಪ್ರತಿ ಒಂದು ಖಾತೆ ಎಸ್ಟೇಟ್ ತೆಗಿಬೇಕಾದ್ರೆ, ಇದು ಒಂದು ಖಾತೆಯನ್ನ ಬದಲಾವಣೆ ಮಾಡಬೇಕಾದ್ರೆ ಜನರು ಅಳ್ತಾ ಇದೆ. ಬದಲಾವಣೆ ಮಾಡಿದ್ರೆ ಲಕ್ಷಗಟ್ಟಲೆ ಕೊಡಬೇಕು. ಒಂದು ಟ್ರಾನ್ಸ್ಫರ್ ನಾನು ಜಾರ್ಜ್ ಅವರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಾಲದಲ್ಲಿ ಟ್ರಾನ್ಸ್ಫಾರ್ಮರ್ ಎಲ್ಲ ಒಂದು 5-10, ಈಗ 2.5 ಲಕ್ಷ 25,000 ಇದ್ರೆ ಒಂದು ಟ್ರಾನ್ಸ್ಫಾರ್ಮರ್ ರೈತ ಹಾಕ್ತಿದ್ದ. ಇವತ್ತು 2.5 ಲಕ್ಷ ಟ್ರಾನ್ಸ್ಫಾರ್ಮರ್ಗೆ ಬೇಕಾಗುತ್ತೆ. ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಗೌರವ, ನಮ್ಮ ಇದು ಅಂತ ಹೇಳಿದ್ರೆ ಒಂದು ದೇಶಕ್ಕೆ ಆಗಿರ್ಬೋದು, ನರೇಂದ್ರ ಮೋದಿ ಅವರು ಸ್ವಾಮಿ ವಿವೇಕಾನಂದ ಹೇಳಿದ್ರು ಮಹಿಳೆ ಒಂದು ಆಧಾರ ಸ್ತಂಭ ಅಂತ. ಆ ಆಧಾರ ಸ್ತಂಭವನ್ನ ನೀವು ಯಾವ ರೀತಿ ಉಪಯೋಗಿಸಿದ್ರಿ, ಯಾವ ರೀತಿ ಮಾಡ್ತಾ ಇದ್ದೀರಿ, ಅವ್ರಿಗೆ ಯಾವ ರೀತಿ ರಕ್ಷಣೆ ಕೊಡ್ತೀರಿ? ಬರೀ ನಿಮ್ಮ ಒಂದು 4-5 ಗ್ಯಾರಂಟಿಗಳನ್ನ ಕೊಟ್ಟು ಅವರ ಬದುಕನ್ನೇ ನಾಶ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅದು ನಮ್ಗೆ ಬಹಳ ದೊಡ್ಡ ನೋವನ್ನು